ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬಿದರಿಕಲ್ಲು ವಾರ್ಡಿನ ವ್ಯಾಪ್ತಿಗೆ ಬರುವ ಇಂದಿರಾನಗರದಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಒಳಚರಂಡಿ ಕಾಮಗಾರಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷ ಲಿಖಿತ್ ಗೌಡ್ರು, ವಾರ್ಡ್ ಕಮಿಟಿ ಸದಸ್ಯ ಎಂ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ವಿ ನಾಗರಾಜ್, ಕೇಶವಮೂರ್ತಿ, ದೇವರಾಜ್, ಗಂಗರಾಜು, ಸಲೀಂ, ಮಹಿಳಾ ಮುಖಂಡರಾದ ಭಾಗ್ಯಲಕ್ಷ್ಮಿ, ವೇದಾವತಿ, ಮಂಜುಳಾ, ಮಹಾಲಕ್ಷ್ಮಿ, ಶೀಲಾ, ಶೋಭಾ, ಇಂದಿರಾನಗರದ ನಾಗರಿಕರಿದ್ದರು. ಅವರ ಹೆಂಡತಿನೂ ಕೂಡ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ ಆಗಿ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಪಡೆದಿದ್ದರು. ಅವರ ಮಕ್ಕಳು, ಮೊಮ್ಮಕ್ಕಳು ಇವತ್ತು ಈ ಭಾಗದ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಮನಗಂಡು ಇವತ್ತು ಸ್ಯಾನಿಟರಿನ ಬಿಡ್ತಕ್ಕಂಥದ್ದಕ್ಕೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಕಾವೇರಿ ನೀರು ಫಿಫ್ತ್ ಸ್ಟೇಜ್ ನಮ್ಮ ದೊಡ್ಡಬಿದರಿಕಲ್ಲು ವಾರ್ಡ್ಗೆ ಕಂಪ್ಲೀಟ್ ಕೊಡ್ತಕ್ಕಂಥದ್ದಕ್ಕೆ ಈಗ ಚಾಲನೆ ಮಾಡ್ತಾ ಇದ್ದಾರೆ. ಒಂದು 2-3 ದಿವಸದಲ್ಲಿ ಉಪಮುಖ್ಯಮಂತ್ರಿಗಳು ಈ ಕಡೆ ಚಾಲನೆ ಕೊಡ್ತಾರೆ. ತಾವೆಲ್ಲ ಕೂಡ ಕಾವೇರಿನ ಕನೆಕ್ಷನ್ ತೆಗೆದುಕೊಳ್ಬೇಕಾಗ್ತದೆ. ಯಾಕೆಂದರೆ ಇದು ಸುಮಾರು 5,700 ಕೋಟಿ ಖರ್ಚನ್ನು ಸಾಲವನ್ನು ತಂದು ಮಾಡಿರ್ತಕ್ಕಂಥದ್ದು. ಅದರಿಂದ 24x7 ನೀರು ಬರ್ತಕ್ಕಂಥದ್ದಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಮಾಡಿದ್ದೇವೆ.